ನೋಡಕ್ಕೆ ಸ್ವಲ್ಪ ಅಂದವಾಗಿದ್ದ ರಾಕೇಶ್ ಅವನ ಬೈಕಲ್ಲಿ ಸ್ಪೀಡಾಗಿ ಬಂದು ಮಡಿಕೆಗಳು ಇರುವ ಒಂದು ಮನೆ ಮುಂದ್ಗಡೆ ನಿಂತ. ಆ ಮನೆ ಮುಂದ್ಗಡೆ ಇದ್ದ ಕೆಸರನ್ನ ಅಲ್ಲೇ ಇದ್ದ ಕಾವೇರಿ ತುಳಿತಾ ಇದ್ಲು. ಬೈಕಲ್ಲಿ ಬಂದಿರುವ ರಾಕೇಶ್ನ ನೋಡಿ ಸ್ವಲ್ಪ ಟೆನ್ಷನ್ ಆದ್ಲು. ಅಯ್ಯೋ ದೇವ್ರಿ, ಏನಿ ರಾಕೇಶ್ ಬೈಕ್ ತಗೊಂಡು ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಮನೆ ಒಳಗಡೆ ಅಪ್ಪ ಬೇರೆ ಮಧ್ಯದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಅಪ್ಪ ನೋಡಿದ್ರೆ ಆಮೇಲೆ ಅಷ್ಟೇ. ಹಾಗಂತ ಅಂದ್ಕೊಳ್ತಿದ್ದಾಗ ರಾಕೇಶ್ ಬೈಕಿಂದ ಇಳಿದು ಕಾವೇರಿ ಹತ್ರ ಬಂದ. ಏ ಕಾವೇರಿ, ಈ ಮಣ್ಣನ್ನ ತುಳಿದಿದ್ ಸಾಕು, ಮಾಡಿರುವ ಮಡಿಕೆಗಳು ಸಾಕು. ಇವಾಗ ನಾವಿಬ್ರು ಹಾಗೆ ಸುಮ್ನೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ. ರಾಕೇಶ್, ಅಪ್ಪ ಮನೇಲೇ ಇದ್ದಾರೆ, ನೀನ್ ಹೋಗು, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ನೀನು ನಾಟಕ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ಈ ಸಲ ನೀನು ನನ್ನ ಜೊತೆ ಬರ್ಲೇಬೇಕು. ನೆನ್ನೆ ನಾನು ಬರುವಾಗ್ಲೂ ಇದೇ ಸುಳ್ಳಲ್ವಾ ನೀನ್ ಹೇಳಿದ್ದು? ನಾನು ಹೆದರ್ಕೊಂಡು ಓಡ್ ಹೋದೆ, ನೀನ್ ಆವಾಗ ನಗಾಡ್ತಿದ್ದೆ. ನಗಾಡುವಾಗ ಆ ಮುತ್ತುಗಳು ಕೆಳಗಡೆ ಉದುರ್ತು ಅಂತ ಇಟ್ಕೋ. ಹಾಗಂತ ಹೇಳಿ ಅವನು ಸೈಟ್ ಹೊಡೆದ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗು ರಾಕೇಶ್, ಅಪ್ಪ ಮನೇಲೇ ಇದ್ದಾರೆ. ಏನೇ ಇದ್ರು ನಾನು ಲವರ್ಸ್ ಪಾರ್ಕಿಗೆ ಬರ್ತೀನಿ, ಅಲ್ಲಿ ಬೇಕಾದ್ರೆ ಮಾತಾಡ್ಕೊಳ್ಳೋಣ. ಹೌದಾ, ನಿಮ್ಮಪ್ಪ ಮನೇಲಿದ್ದಾರಾ? ಇದನ್ನ ನಾನು ನಂಬಲೇಬೇಕಾ? ಸರಿ, ನಿಮ್ಮಪ್ಪ ಮನೆಯೊಳಗಡೆ ಏನ್ ಮಾಡ್ತಾ ಇದ್ದಾರೆ? ಅಡ್ಗೆ ಮಾಡ್ತಾ ಇದ್ದಾರಾ? ಮದುವೆ ವಯಸ್ಸಿಗೆ ಬಂದಿರುವ ಹುಡುಗಿಗೆ ಮದುವೆ ಮಾಡೋದನ್ನು ಬಿಟ್ಟು? ಹಾಗಂತ ಹೇಳ್ತಾ ಇದ್ದಾಗ ಕಾವೇರಿ ತಂದೆ ಮಾಧವಯ್ಯ ಅವ್ರ ಹತ್ರ ಬಂದ್ರು. ರಾಕೇಶ್ ಮಾತ್ರ ಹೀಗೆ ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಮಣ್ಣನ್ನ ತುಳಿಯಕ್ ಹೇಳ್ತಾ ಇದ್ದಾರಲ್ವಾ, ಅವ್ರನ್ನ ಬರಕೇಳು. ನಮ್ ಪ್ರೀತಿ ಬಗ್ಗೆ ನಾನ್ ಮಾತಾಡ್ತೀನಿ, ನಿನ್ನ ಮದುವೆ ಮಾಡ್ಕೊಂಡು ನಾನ್ ನನ್ ಮನೆ ಕರ್ಕೊಂಡು ಹೋಗ್ತೀನಿ. ಬರಕೇಳು ಕಾವೇರಿ, ಬೇಗ ನಿಮ್ಮಪ್ಪನ ಹೊರಗಡೆ ಬರಕೇಳು. ಹಾಗಂತ ಜೋರಾಗಿ ಹೇಳ್ತಾ ಇದ್ದ. ಮಾಧವಯ್ಯನನ್ನು ನೋಡಿದ ಕಾವೇರಿ ದೋಷಿತರ ತಲೆ ತಗ್ಗಿಸಿ, ಅಪ್ಪ ಅದು ಈ ಹುಡುಗ. ಹಾಗಂತ ಅವಳು ಹೇಳ್ತಾ ಇದ್ದಾಗ ರಾಕೇಶ್ ಹಿಂದೆ ತಿರುಗಿ ನೋಡ್ದ. ಅವನ್ ಮುಂದ್ಗಡೆ ನಿಂತ್ಕೊಂಡಿರುವ ಮಾಧವಯ್ಯನ ನೋಡ್ದ. ಅಷ್ಟೇ, ರಾಕೇಶ್ಗೆ ಮೈಯೆಲ್ಲ ನಡುಗ್ತಾ ಇತ್ತು. ಅದನ್ನ ನೋಡಿ ಕಾವೇರಿ ಪುನಃ ನಗಾಡ್ತಾ ಇದ್ಲು. ಮಗಳು ಹಾಗೆ ನಗಾಡದನ್ನ ನೋಡಿ ಮಾಧವಯ್ಯ ತುಂಬಾನು ಸಂತೋಷಪಟ್ರು. ಏನಪ್ಪ ರಾಕೇಶ್ ಅಂಕಲ್? ಇಲ್ ನೋಡಪ್ಪ ರಾಕೇಶ್, ನಿನ್ ಹತ್ರ ನನ್ ಮಗಳಿದ್ರೆ ಅವಳು ಸಂತೋಷವಾಗಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಟೌನಲ್ಲಿರುವ ಒಂದ್ ಮನೆಯಲ್ಲಿ ಅವಳ ತಾಯಿ, ಅಂದ್ರೆ ಅವಳ ರಿಚ್ ಆಗಿರುವ ಮಲತಾಯಿ ಹಾಗೂ ಅವಳ ಮಲತಂಗಿ ಇಬ್ರು ಒಂದ್ಸಲ ನಿನ್ನನ್ನ ನೋಡ್ಬೇಕಾಗುತ್ತೆ. ಓಕೆ ಅಂಕಲ್, ಇವಾಗ ಹೋಗ್ಬೇಕು ಅಂದ್ರೆ ಇವಾಗ್ಲೇ ಹೋಗೋಣ, ಇಲ್ಲ ಸ್ವಲ್ಪ ದಿನ ಆಗ್ಲಿ ಅಂದ್ರೆ ಅದಕ್ಕೂ ಓಕೆ ಅಂಕಲ್. ನಮ್ಮಿಬ್ರ ಪ್ರೀತಿಗೆ ನೀವು ಒಪ್ಕೊಂಡಿದ್ದೀರಾ, ನನಗೆ ಅದೇ ಸಾಕು. ನಾನು ಸಂತೋಷವಾಗಿ ಬರ್ತೀನಿ. ಇದರಲ್ಲಿ ಆಲಸ್ಯ ಮಾಡಬಾರ್ದಪ್ಪ, ಇವಾಗ್ಲೇ ಹೋಗೋಣ. ನನ್ನ ಮಗಳ ಮದುವೆ ವಿಷಯದಲ್ಲಿ ನಾನು ಯಾವಾಗಲೂ ಟೈಮ್ ತಗೊಳ್ಳಲ್ಲ. ಅಮ್ಮ ಕಾವೇರಿ, ನೀನು ಹೋಗಿ ತಯಾರಾಗಮ್ಮ. ನಿನ್ನ ಚಿಕ್ಕಮ್ಮನ ಹೋಗಿ ನೋಡಿ ಅವಳ ಹತ್ರ ನಿನ್ನ ಮದುವೆ ಬಗ್ಗೆ ಮಾತಾಡೋಣ. ಹಾಗಂತ ಹೇಳಿದಾಗ ಕಾವೇರಿ ಅವಳ ತಂದೆ ಹತ್ರ, ಅಪ್ಪ ಇವಾಗ್ಲೇ ಇದೆಲ್ಲ ಬೇಡಪ್ಪ, ರಾಕೇಶ್ಗಿನ್ನೂ ಕೆಲಸ ಸಿಕ್ಕಿಲ್ಲ. ಅದು ಅಲ್ಲದೆ ನನಗೆ ಕೆಲಸ ಸಿಗುತ್ತೆ ಕಾವೇರಿ. ನಾನು ಸುಮಾರು ಕಂಪನೀಸ್ಗೆ ಅಪ್ಲೈ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಕಂಪನಿಯಿಂದ ಆಫರ್ ಲೆಟರ್ ಬರುತ್ತೆ, ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಕೋಬೇಡ. ಇದು ನಿನ್ನ ಜಾಬ್ ಬಗ್ಗೆ ಮಾತ್ರ ಅಲ್ಲ ರಾಕೇಶ್, ನನಗೆ ಒಬ್ಳು ಅಕ್ಕ ಇದ್ದಾಳೆ. ಅವಳು ಮದುವೆ ಮಾಡ್ಕೊಳ್ದೆ ತಂಗಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲಲ್ವಾ? ನೀನ್ ಯಾಕಮ್ಮ ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯಾ? ನಿನ್ ಮನ್ಸು ಅವ್ರಿಗೆ ಮಾತ್ರ ಇದ್ದಿದ್ರೆ ನಿನ್ನನ್ನ ಈ ರೀತಿ ಇಲ್ಲಿ ಕಷ್ಟಪಡಕ್ಕೆ ಬಿಡ್ತಾ ಇದ್ರಾ? ಅಪ್ಪ, ಅವ್ರಿಗೆ ಅವರ ದೊಡ್ಡ ಮಗಳೇ ಮುಖ್ಯ, ಅದಕ್ಕೆ ಅವಳಿಗೆ ಮದುವೆ ಸಂಬಂಧನ ನೋಡಿದ್ದಾರೆ. ನನ್ ಮಗಳನ್ನ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಚಿಕ್ಕಮ್ಮ ಬಾಯಿಗೆ ಬಂದ ಹಾಗೆ ನಿನ್ನನ್ನ ಬೈತಾರಲ್ವಪ್ಪ. ಹಾಗೆ ಅವರು ನಿನ್ನನ್ನ ಬೈಯೋದು, ನೀನು ಕಷ್ಟಪಡೋದು ನನಗಿಷ್ಟ ಇಲ್ಲಪ್ಪ. ನಾನು ನಿನ್ನ ಶ್ರೀಮಂತ ಅಕ್ಕಳಿಗೆ ನೋಡಿದ ಸಂಬಂಧ ಎಲ್ಲ ಅವಳಿಗೆ ಇಷ್ಟ ಆಗ್ಲಿಲ್ಲ. ಅದರಲ್ಲಿ ನನ್ ತಪ್ಪೇನಿದೆ? ನಿನ್ ಚಿಕ್ಕಮ್ಮ ನಿನ್ನ ಅಕ್ಕನಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಹಾಗಂತ ಹೇಳ್ತಾ ಇದ್ದಾಗ ಕಾರಲ್ಲಿ ಅವಳ ರಿಚ್ ಅಕ್ಕ ಕೀರ್ತಿ ಅಲ್ಲಿಗೆ ಬಂದ್ಲು. ರಾಕೇಶ್ನ ನೋಡಿದ್ಲು. ರಾಕೇಶ್ ಮುಖದಲ್ಲಿದ್ದ ಸ್ಮೈಲ್ ಅವಳಿಗೆ ತುಂಬಾ ಇಷ್ಟ ಆಯ್ತು. ಯಾರಿವನು? ನೋಡಕ್ಕೆ ಹೀರೋ ತರ ಇದ್ದಾನೆ. ಈ ಹೀರೋಯಿನ ನೋಡೋದಕ್ಕೋಸ್ಕರ ಬಂದ್ನಾ? ಹೌದಮ್ಮ, ಕಾವೇರಿ ರಾಕೇಶ್ ಇಬ್ರು ಪ್ರೀತಿಸ್ತಾ ಇದ್ದಾರೆ, ಮದುವೆ ಮಾಡ್ಕೋಬೇಕು ಅಂತಾನೂ ಅಂದ್ಕೊಂಡಿದ್ದಾರೆ. ಇವರಿಬ್ರನ್ನ ಕರ್ಕೊಂಡು ನಾನೇ ನಿಮ್ಮಮ್ಮನ ಹತ್ರ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಂತ ಹೇಳಿದಾಗ ಕೀರ್ತಿ ಅವಳ ಮನಸ್ಸಲ್ಲಿ, ಹೀರೋ ಚೆನ್ನಾಗಿದ್ದಾನೆ, ಇವಳಿಗೋಸ್ಕರ ಬಿಟ್ಕೊಡ್ತೀನಾ? ಇವಳ ಮುಖಕ್ಕೆ ಇಷ್ಟು ಅಂದವಾದ ಹುಡುಗ ಬೇಕಾ? ಅದಕ್ಕೆ ಚಾನ್ಸೇ ಇಲ್ಲ, ಇವನು ನನಗೇನೆ. ಹಾಗಂತ ಮನ್ಸಲ್ಲಿ ಅಂದ್ಕೊಂಡು
ಡ್ಯಾಡಿ, ಹೇಗೂ ನಾನು ಮನೆಗೆ ಹೋಗ್ತಾ ಇದ್ದೀನಿ. ರಾಕೇಶ್ನ ಕರ್ಕೊಂಡು ಹೋಗಿ ಅಮ್ಮನಿಗೆ ಪರಿಚಯ ಮಾಡಿ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀವಿಲ್ಲೇ ಇರಿ. ರಾಕೇಶ್, ಬಾ ಹೋಗೋಣ. ಹಾಗಂತ ಹೇಳಿದಾಗ ರಾಕೇಶ್ ಏನು ಮಾತಾಡದೆ ಕಾರಲ್ಲಿ ಹತ್ತಿ ಕೂತ್ಕೊಂಡ. ಕಾವೇರಿ ಹೆದರ್ತಾ ಇದ್ಲು. ಆಮೇಲೆ ರಿಚ್ ಕೀರ್ತಿ ಕಾರನ್ನ ತುಂಬಾ ಸ್ಪೀಡಾಗಿ ಓಡಿಸ್ಕೊಂಡು ಹೋದ್ಲು. ಒಂದ್ ಪಾರ್ಕ್ ಹತ್ರ ನಿಲ್ಸಿದ್ಲು. ಆವಾಗ ರಾಕೇಶ್, ಏನ್ ಕೀರ್ತಿ ಅವರೇ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ನೋಡು, ನನಗೆ ಸ್ಟ್ರೈಟ್ ಆಗಿ ಮಾತಾಡಿ ಅಭ್ಯಾಸ, ಗಮನ ಇಟ್ಟು ಕೇಳು. ಹೇಳಿ ಕೀರ್ತಿ ಅವರೇ. ಆ ಬಡವಳನ್ನ ಮದುವೆ ಮಾಡ್ಕೊಂಡು ಕೆಲ್ಸ ಇಲ್ದೇ ಇರುವ ನೀನು ಎಷ್ಟ್ ದಿನ ಅಂತ ಸಂತೋಷವಾಗಿರ್ತೀಯ ಹೇಳು? ಕೆಲ್ಸ ಇವತ್ತಿಲ್ದೇ ಇರ್ಬೋದು, ಆದ್ರೆ ಯಾವತ್ತಾದ್ರೂ ಒಂದಿನ ಖಂಡಿತ ಸಿಗುತ್ತೆ. ಅದ್ ಹಾಗಲ್ಲ, ಯಾವಾಗ್ಲೂ ಕೆಲ್ಸ ಸಿಗದೆ ಇರುವಾಗೆ ಮಾಡ್ತೀನಿ. ಅವಾಗೇನ್ ಮಾಡ್ತೀಯಾ? ಹಾಗಂತ ಹೇಳಿದಾಗ ರಾಕೇಶ್ ಯೋಚನೆ ಮಾಡಕ್ ಶುರು ಮಾಡ್ದ. ಆವಾಗ ಕೀರ್ತಿ ರಾಕೇಶ್ ಸುತ್ತಮುತ್ತ ಸುತ್ತಾಡ್ಕೊಂಡು ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅವನಿಗೆ ಸಿಗೋ ಬೆನಿಫಿಟ್ಸ್, ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಬರೋ ಮೈನಸ್, ಎಲ್ಲದ್ರ ಬಗ್ಗೆನೂ ಮಾತಾಡ್ತಿದ್ಲು. ರಾಕೇಶ್ ತುಂಬಾನು ಹೆದ್ರಿ, ಆ ರೀತಿ ಮಾತ್ರ ಏನು ಮಾಡ್ಬೇಡಿ, ನಾನು ನಿಮ್ಮನ್ನೇ ಮದುವೆ ಮಾಡ್ಕೋತೀನಿ. ಹಾಗಂತ ಹೇಳಿ ಅವನ ಮೊಬೈಲ್ ಫೋನ್ನ ಸ್ವಿಚ್ ಆಫ್ ಮಾಡ್ದ. ಆವಾಗ ಕೀರ್ತಿ ಸಂತೋಷದಿಂದ ರಾಕೇಶ್ನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು. ತಾಯಿ ಅಪರ್ನಾಳ ಹತ್ರ ನಡೆದ ಎಲ್ಲ ವಿಷಯನೂ ಹೇಳಿದ್ಲು. ಅಪರ್ನಾನು ಅದನ್ ಕೇಳಿ ಸಂತೋಷಪಟ್ಲು. ರಾಕೇಶ್ ಕೀರ್ತಿ ಜೊತೆ ಹೋಗಿ ಸುಮಾರು ಹೊತ್ತಾಯಿತು. ಇನ್ನೂ ವಾಪಸ್ ಬರ್ಲಿಲ್ಲ ಅನ್ನೋದ್ರಿಂದ ಕಾವೇರಿ ಮಾಧವಯ್ಯನನ್ನ ಕರ್ಕೊಂಡು ತನ್ನ ಚಿಕ್ಕಮ್ಮನ ಮನೆಗೆ ಬಂದ್ಲು. ಆವಾಗ ರಾಕೇಶ್ ಅವ್ರ ಹತ್ರ ಬಂದು, ಇಲ್ ನೋಡು ಕಾವೇರಿ, ಹಣ ಇಲ್ದೇ ಇರುವ ನಿನ್ ಜೊತೆ ಸೇರಿ ನಾನು ಜೀವನ ಪೂರ್ತಿ ಆ ಮಣ್ಣನ್ನ ತುಳಿಯಕ್ಕಾಗಲ್ಲ. ಕೀರ್ತಿ ಹತ್ರ ತುಂಬಾನು ಹಣ ಇದೆ. ನಾನು ಕೀರ್ತಿನೇ ಮದುವೆ ಮಾಡ್ಕೋತೀನಿ. ಇನ್ಯಾವಾಗ್ಲೂ ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ, ಹೋಗು. ಹಾಗಂತ ಹೇಳಿ ರಾಕೇಶ್ ಅವನ ರೂಮ್ ಒಳಗಡೆ ಹೋದ. ಅಪರ್ಣಾ ಕೀರ್ತಿ ಅವರನ್ನ ನೋಡಿ ಜೋರಾಗಿ ನಗಾಡ್ತಿದ್ದಾಗ ಮಾಧವಯ್ಯ ಕಾವೇರಿ ಇಬ್ರು ಕಣ್ಣೀರಿಟ್ಟು ಅಳುತ್ತಾ ಮನೆಯಿಂದ ಹೊರಗಡೆ ಹೋದ್ರು. ಸ್ವಲ್ಪ ದಿನಗಳ ನಂತರ ಕೀರ್ತಿ ರಾಕೇಶ್ ಇಬ್ರಿಗೂ ತುಂಬಾ ಗ್ರ್ಯಾಂಡ್ ಆಗಿ ಮದುವೆನೂ ನಡೀತು. ಕೀರ್ತಿ ರಾಕೇಶ್ ಹಾಗೆ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ಆವಾಗ ಒಂದಿನ ಅಪರ್ಣಾ ಬಂದು, ರಾಕೇಶ್, ಮನೆಗೆ ಕೆಲ್ಸದವರು ಬಂದಿಲ್ಲ, ನನಗೆ ತುಂಬಾ ತೊಂದರೆ ಆಗ್ತಿದೆ. ಆದ್ರಿಂದ ಈ ದಿನ ಮನೆ ಕೆಲ್ಸ ಎಲ್ಲಾನು ನೀನೇ ಮಾಡ್ಕೋ. ಹೇಗೂ ನಿನಗೆ ಕೆಲ್ಸ ಇಲ್ಲ ಅಲ್ವಾ? ಯಾವ ಕೆಲ್ಸನೂ ಮಾಡದೆ ಕೂತ್ಕೊಂಡ್ ತಿನ್ನೋದು ಅಷ್ಟೇನ್ ಚೆನ್ನಾಗಿರಲ್ಲ. ಹಾಗಂತ ಹೇಳಿದಾಗ ರಾಕೇಶ್ ಬೇಜಾರ್ ಮಾಡ್ಕೊಂಡ. ಅವನು ಕೀರ್ತಿನ ನೋಡ್ದ. ಅಮ್ಮ ಹೇಳಿದ ಕೆಲ್ಸನ ಮಾಡು, ಇನ್ ಯಾವಾಗ್ಲೂ ನಿನಗೆ ಕೆಲ್ಸ ಸಿಗಲ್ಲ ಅಂತ ನನಗ್ ಗೊತ್ತು. ಖರ್ಚಿಗೆ ಬೇಕಾದ್ರೆ ಹಣ ಕೊಡ್ತೀನಿ. ಹಾಗೆ ಹೇಳಿದಾಗ ರಾಕೇಶ್ ಕಣ್ಣಿಂದ ಕಣ್ಣೀರು ಸುರಿತಿತ್ತು. ತುಂಬಾ ಬೇಜಾರಿಂದಾನೆ ಆ ಮನೆಯಲ್ಲಿ ಎಲ್ಲ ಕೆಲ್ಸಾನು ಮಾಡ್ತಾ ಇದ್ದ. ಟೀ ತಗೊಂಡ್ ಬಂದ್ ಕೊಟ್ರು, ಅಡಿಗೆ ಮಾಡಿ ತಗೊಂಡ್ ಬಂದ್ ಕೊಟ್ರು, ಹೇಳಿದ ಎಲ್ಲ ಕೆಲ್ಸಾನು ಮಾಡಿದ್ರು. ಟಿಪ್ಸ್ ಅಂತ ಹಣನ ರಾಕೇಶ್ಗೆ ಕೊಡ್ತಾ ಇದ್ಲು ಕೀರ್ತಿ. ಹಾಗೆ ದಿನಗಳು ಹೋಗ್ತಾ ಇತ್ತು. ಕಾವೇರಿ ಮೆಲ್ಲೆ ಮೇಲೆ ರಾಕೇಶ್ನ ಮರ್ತೋಗಿ ಅವಳ ಪಾಡಿಗೆ ಮಡಿಕೆಗಳನ್ನ ಮಾಡ್ತಾ ಇದ್ಲು. ಮಗಳನ್ನ ಆ ರೀತಿ ನೋಡಿ ಮಾಧವಯ್ಯ ತುಂಬಾ ಬೇಜಾರಿಂದ, ಎಷ್ಟು ಸಂಬಂಧ ನೋಡಿದ್ರು ಕೂಡ ಬೇಡ ಅಂತಾನೆ ಹೇಳ್ತಾ ಇದೀಯಮ್ಮ ನೀನು. ಆದ್ರೆ ಆ ರಾಕೇಶ್ ನಿನ್ನವನಲ್ಲ ಅಲ್ವಾ? ನನಗ್ ಮದುವೆ ಬೇಡಪ್ಪ. ಹಾಗೆ ಹೇಳಿದ್ರೆ ಹೇಗಮ್ಮ? ನನಗೆ ತೊಂದರೆ ಕೊಡ್ಬೇಡಪ್ಪ. ಹಾಗೆ ಒಂದಿನ ಕಾವೇರಿ ನದಿ ತೀರದಲ್ಲಿ ಮಡಿಕೆ ಮಾಡಕ್ಕೆ ಮಣ್ಣು ತೆಗಿತಾ ಇದ್ದಾಗ ಅಲ್ಲಿ ಒಂದು ಚಿನ್ನದ ಮಡಿಕೆ ಸಿಕ್ತು. ಅದನ್ನ ನೋಡಿ ಮಾಧವಯ್ಯ ಕಾವೇರಿ ಇಬ್ರು ಸಂತೋಷಪಟ್ರು. ಆ ಚಿನ್ನವನ್ನು ಮಾರಿ ಒಂದು ಹೊಸ ಮನೆಯನ್ನ ಕಟ್ಕೊಂಡ್ರು. ಇವಾಗ ಅವರಿಬ್ರು ದೊಡ್ಡ ಶ್ರೀಮಂತರಾದ್ರು. ಕೀರ್ತಿ ಹಾಗೂ ಅವಳ ತಾಯಿ ಅಪರ್ಣಾ ಕೊಡುವ ಟಾರ್ಚರ್ ತಡ್ಕೊಳಕ್ಕಾಗದೆ ಒಂದಿನ ರಾಕೇಶ್ ಕಾವೇರಿಯ ಹತ್ರ ಬಂದ. ಇಷ್ಟ್ ದಿನಗಳ ನಂತರ ನನ್ ಯೋಚನೆ ಬಂತ ರಾಕೇಶ್. ಓಹೋ, ಮರ್ತೋದೆ, ಇವಾಗ ನನ್ನತ್ರ ಹಣ ಇದೆ ಅಲ್ವಾ? ಕಾವೇರಿ, ಅವತ್ತು ನೀನ್ ಬೇಡ ಅಂತ ಹೋಗಿದ್ದಕ್ಕೂ ಇವತ್ತು ನೀನೇ ಬೇಕು ಅಂತ ಬಂದಿದ್ದಕ್ಕೂ ಕಾರಣ ಹಣ ಅಲ್ಲ. ಅದಕ್ಕೆ ಕಾರಣ ನಿಮ್ಮಕ್ಕ. ನಾನು ಅವಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಅವಳು ಬೆದರಿಸಿದ್ಲು. ನಿಜಾನಾ? ನಿಜಾನೇ ಕಾವೇರಿ. ಈ ವಿಷಯ ನಿಮ್ ತಂದೆಗೆ ಗೊತ್ತು. ನಿನ್ನನ್ನ ಅಷ್ಟು ಪ್ರೀತಿಸಿದೀನಿ ನಾನು. ನೀನ್ ಸಹಾಯಕ್ಕೆ ನಾನು ಹೇಗ್ ಬಿಡ್ತೀನಿ? ಅದಕ್ಕೆ ಕೀರ್ತಿನ ನಾನ್ ಮದುವೆ ಮಾಡ್ಕೊಂಡೆ. ಅವಳು ಬದ್ಲಾಗ್ತಾಳೆ ಅಂತ ನಾನು ಅಂದ್ಕೊಂಡೆ. ಆದ್ರೆ ಗಂಡನ್ ತರ ಇಲ್ದೆ ಕೆಲ್ಸದವನ್ ತರ ನೋಡ್ಕೊಳ್ತಿದ್ದಾಳೆ. ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವಳು ಬದ್ಲಾಗ್ತಾ ಇಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ಬಂದಿದ್ದೀನಿ. ಹಾಗಂತ ರಾಕೇಶ್ ನಡೆದಿದ್ದೆಲ್ಲಾನು ಹೇಳ್ದ. ಮಾಧವಯ್ಯ ರಾಕೇಶ್ ಹೇಳಿದ್ದು ನಿಜ ಅನ್ನೋ ತರ ಮೌನವಾಗಿದ್ದು ತನ್ನ ಮಗಳಿಗೆ ಅರ್ಥ ಮಾಡಿಸ್ದ. ಆಮೇಲೆ ಕಾವೇರಿ ರಾಕೇಶ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಲು.
ಹಾಗೆ ಅವರಿಬ್ರು ಜೀವನದಲ್ಲಿ ಒಂದಾದ್ರು. ಹಣದ ಹುಚ್ಚಲ್ಲಿ ಕೀರ್ತಿ ಏನ್ ಕಳ್ಕೊಂಡ್ಲು ಅಂತ ಅವಳಿಗೆ ತಿಳಿಯಕ್ಕೆ ಬರುವಾಗ ಅವಳು ಬೇಜಾರ್ ಮಾಡ್ಕೊಂಡ್ಲು. ಹಾಗೆ ಎಲ್ಲಾನು ಕಳ್ಕೊಂಡು ಅವಳ ಜೀವನ ಪೂರ್ತಿ ಅಳ್ತಾನೆ ಇದ್ಲು. ರಾಮಾಪುರದಲ್ಲಿ ವಾಸ ಮಾಡ್ತಾ ಇದ್ದ ವೀರಯ್ಯನಿಗೆ ದಿವ್ಯಾ ಸ್ವಾತಿ ಅನ್ನುವ ಇಬ್ರು ಹೆಣ್ಮಕ್ಳು. ವೀರಯ್ಯನದು ತುಂಬಾ ಬಡ ಜೀವನ. ಯಾವಾಗ್ಲೂ ಯಾವ್ದೇ ಇದ್ರೂ ನೋಡ್ಕೊಂಡ್ ಖರ್ಚು ಮಾಡ್ಬೇಕು ಅಂತ ತನ್ನ ಇಬ್ರು ಹೆಣ್ಮಕ್ಳಿಗೂ ಅವನು ಹೇಳಿಕೊಡ್ತಾ ಇದ್ದ. ವೀರಯ್ಯ ಅವನ ಹತ್ರ ಇದ್ದ ಸೈಕಲಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಒಂದಿನ ವೀರಯ್ಯ ಮನೆಗೆ ತುಂಬಾ ಬೇಜಾರಿಂದ ಬಂದ. ಆವಾಗ ತುಂಬಾ ಬೇಜಾರಲ್ಲಿರುವ ತಂದೆಯನ್ನು ನೋಡಿ ಇಬ್ರು ಹೆಣ್ಮಕ್ಳು ಹತ್ರ ಬಂದು, ಏನಾಯ್ತಪ್ಪ, ಯಾಕಷ್ಟು ಬೇಜಾರಲ್ಲಿದ್ಯಾ? ಅರೆ ಏನಿಲ್ಲಮ್ಮ. ಇಲ್ಲ ಅಪ್ಪ, ಏನೋ ಇದೆ. ಇಲ್ಲಂದ್ರೆ ನೀವ್ ಹೀಗಿರಲ್ಲ. ಪ್ರತಿದಿನ ಸಂಜೆ ಮನೆಗ್ ಬರುವಾಗ ನಮಗೆ ತಿನ್ನಕ್ಕೆ ಏನಾದ್ರೂ ಒಂದು ತಗೊಂಡ್ ಬರೋರು. ಆದ್ರೆ ಇವತ್ತು ನೀವು ನಮಗೋಸ್ಕರ ಏನು ತಗೊಂಡ್ ಬರ್ಲಿಲ್ವಲ್ಲ, ಏನಾಯ್ತಪ್ಪ, ನಿಜ ಹೇಳಿ. ಹಾಗಂತ ದಿವ್ಯಾ ವೀರಯ್ಯ ಹೇಳೋ ತನಕ ಬಿಡ್ಲೇ ಇಲ್ಲ. ನಮ್ ಜೀವನನೇ ಈ ಐಸ್ ಕ್ರೀಮ್ ವ್ಯಾಪಾರನ ನಂಬ್ಕೊಂಡಿದೆ. ಆದ್ರೆ ಇವಾಗ ಇದು ಚಳಿಗಾಲ. ಈ ಚಳಿಗಾಲದಲ್ಲಿ ಯಾರೂ ಐಸ್ ಕ್ರೀಮ್ ತಗೊಳ್ಳಲ್ಲ. ಹೀಗಿರುವಾಗ ನನಗೆ ಹಣ ಹೇಗ್ ಸಿಗುತ್ತೆ? ಮೊದಲು ನಿಮಗೆ ಒಂದ್ ಹೊತ್ತಾದ್ರೂ ನಾನು ಊಟ ಹಾಕ್ತಾ ಇದ್ದೆ. ಆದ್ರೆ ಇವಾಗ ಆ ಒಂದ್ ಹೊತ್ತು ಊಟಕ್ಕೂ ಕೂಡ ಸಂಪಾದನೆ ಮಾಡಕ್ಕಾಗ್ತಾ ಇಲ್ವಲ್ಲ. ಹಾಗಂತ ಹೇಳಿ ಬೇಜಾರ್ ಮಾಡ್ಕೊಂಡ ವೀರಯ್ಯ ಆ ದಿನ ರಾತ್ರಿ ಯಾರೂನು ಊಟ ಮಾಡದೆ ನಿದ್ದೆ ಮಾಡಿದ್ರು. ಅಕ್ಕ, ಅಪ್ಪ ಹೇಳೋದನ್ನ ನೋಡಿದ್ರೆ ಈ ಚಳಿಗಾಲ ಮುಗಿಯೋ ತನಕ ನಾವು ಹಸುವಿಂದಾನೇ ಇರ್ಬೇಕಾಗುತ್ತಾ? ನನ್ಗಂತೂ ತುಂಬಾ ಹಸುವಾಗ್ತಿದೆ ಅಕ್ಕ. ಹಾಗಂತ ಹೇಳಿದ್ಲು ಸ್ವಾತಿ. ಮರುದಿನ ಬೆಳಗ್ಗೆ ಎಷ್ಟು ಸಮಯ ಆದ್ರೂ ವೀರಯ್ಯ ಎದ್ದೇಳಲೇ ಇಲ್ಲ. ದಿವ್ಯಾ ವೀರಯ್ಯನ ಹತ್ರ ಹೋಗಿ ನೋಡಿದಾಗ ವೀರಯ್ಯ ಚಳಿಯಲ್ಲಿ ನಡುಗ್ತಾ ಇದ್ದ. ಸ್ವಾತಿ, ಸ್ವಾತಿ, ಅಪ್ಪಂಗೆ ತುಂಬಾ ಜ್ವರ ಹೊಡಿತಾ ಇದೆ. ಬಾ, ಅಪ್ಪನ್ ಇವಾಗ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಸರಿ ಅಕ್ಕ. ಹಾಗಂತ ಇಬ್ರು ವೀರಯ್ಯನನ್ನು ಪಕ್ಕದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಆವಾಗ ವೀರಯ್ಯನ ಚೆಕ್ ಮಾಡಿ ಡಾಕ್ಟರ್ ಹೇಳಿದ್ರು, ನಿಮ್ ತಂದೆ ಚಳಿಯಲ್ಲಿ ಊರೆಲ್ಲ ಸುತ್ತಿ ಸುತ್ತಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಉಸಿರಾಡಕ್ಕೂ ಆಗ್ತಾ ಇಲ್ಲ. ಇವಾಗ ಸ್ವಲ್ಪ ದಿನ ನಿಮ್ ತಂದೆನ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ನಾವು ತಗೊಂಡ್ ಬರ್ತೀವಿ. ನಮ್ಮಪ್ಪ ಗುಣ ಆದ್ರೆ ಅದೇ ಸಾಕು. ಹಾಗಂತ ದಿವ್ಯಾ ತುಂಬಾ ಧೈರ್ಯದಿಂದ ಹೇಳಿದ್ಲು. ವೀರಯ್ಯನಿಗೆ ಹಾಸ್ಪಿಟ್ಲಲ್ಲಿ ವೈದ್ಯ ನಡೀತಿತ್ತು. ಅಕ್ಕ, ಇವಾಗ ಏನ್ ಮಾಡೋದು? ನಮ್ಮ ಹತ್ರ ಇರೋ ಹಣ ಇನ್ನೊಂದ್ 2 ದಿನಕ್ಕೂ ಕೂಡ ಸಾಕಾಗಲ್ಲ. ನಾವಿಬ್ರು ಏನ್ ಮಾಡೋದಕ್ಕ? ಸ್ವಾತಿ, ಹೇಗಾದ್ರೂ ಮಾಡಿ ಅಪ್ಪಂಗೆ ಸರಿಯಾಗಿ ಟ್ರೀಟ್ಮೆಂಟ್ ನಾವೇ ಮಾಡ್ಬೇಕು. ಹಾಗಂತ ನಿರ್ಧಾರ ಮಾಡಿದ್ರು ಅಕ್ಕ ತಂಗಿಯರು. ದಿವ್ಯಾ ಅವಳ ತಂದೆ ಸೈಕಲ್ನ ತಗೊಂಡು ಅದರಲ್ಲಿ ಐಸ್ ಕ್ರೀಮ್ ಇಟ್ಕೊಂಡು ವ್ಯಾಪಾರಕ್ಕೆ ಹೊರಟ್ಲು. ಆದ್ರೆ ಯಾರೊಬ್ರು ಕೂಡ ಅವಳ ಹತ್ರ ಐಸ್ ಕ್ರೀಮ್ ತಗೊಳ್ಳಿಲ್ಲ. ಸ್ವಾತಿ, ನಾವು ತಪ್ಪು ವ್ಯಾಪಾರ ಮಾಡ್ತಾ ಇದ್ದೀವಿ. ಈ ಚಳಿಯಲ್ಲಿ ಯಾರು ಐಸ್ ಕ್ರೀಮ್ ತಗೊಳ್ತಾರೆ ಹೇಳು? ಅವಾಗ ಏನ್ ಮಾಡೋದಕ್ಕ? ಅದೇ ನಾನು ಆಲೋಚನೆ ಮಾಡ್ತಿದ್ದೀನಿ. ಹಾಗಂತ ಇಬ್ರು ಅಕ್ಕ ತಂಗಿಯರು ಯೋಚನೆ ಮಾಡ್ತಾ ಇದ್ರು. ಆವಾಗ ದಿವ್ಯಾಳಿಗೆ ಒಂದು ಉಪಾಯ ಸಿಕ್ತು. ತಕ್ಷಣ ಅವಳ ತಂದೆಯ ಸೈಕಲಲ್ಲಿದ್ದ ಐಸ್ ಕ್ರೀಮ್ ಬಾಕ್ಸ್ನ ತೆಗೆದ್ಬಿಟ್ಲು. ಅಕ್ಕ, ಏನ್ ಮಾಡ್ತಿದ್ಯಾ? ವ್ಯಾಪಾರನೇ. ಹಾಗಂತ ದಿವ್ಯಾ ಸೈಕಲ್ ಹಿಂದ್ಗಡೆ ಇದ್ದ ಬಾಕ್ಸ್ನ ತೆಗೆದು ಹಿಂದ್ಗಡೆ ಒಂದು ಚಿಕ್ಕ ಸ್ಟವ್ ಅನ್ನ ಇಟ್ಲು. ಸ್ವಾತಿ, ಈ ಹಣ ಇಟ್ಕೋ. ನಮ್ ಮನೆ ಹತ್ರ ಇದೆಲ್ಲ ಅಂಗಡಿ, ಅಲ್ಲಿಂದ ಹಾಲ್ ತಗೊಂಡ್ ಬಾ. ಸ್ವಾತಿ ಹೋಗಿ ತಕ್ಷಣ ಹಾಲ್ ತಗೊಂಡ್ ಬಂದ್ಲು. ರಾತ್ರಿ ತುಂಬಾನು ಚಳಿ ಆಗ್ತಾ ಇತ್ತು. ಆವಾಗ ಅಕ್ಕ ತಂಗಿಯರು ಆ ಸೈಕಲಲ್ಲಿ ಸ್ಟವ್ ಇಟ್ಕೊಂಡು ಊರಲ್ಲಿರೋ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರು. ಟೀ ಅಣ್ಣ, ಟೀ ಬರ್ಬೇಕಣ್ಣ, ಬರ್ಬೇಕು, ಬಿಸಿ ಬಿಸಿಯಾದ ಟೀ. ಹಾಗಂತ ಇಬ್ರು ಅಕ್ಕ ತಂಗಿಯರು ಚಳಿಯಲ್ಲಿ ಟೀ ಟೀ ಅಂತ ಕೂಗಾಡ್ತಿದ್ರು. ಅದು ಜನಸಂಖ್ಯೆ ಜಾಸ್ತಿ ಇರುವ ಪ್ರದೇಶ, ಚಳಿ ಬೇರೆ. ಸುಮಾರು ಜನ ಬಂದು ಟೀ ಕುಡಿತಾ ಇದ್ರು. ಅಕ್ಕ, ನನ್ನ ಹತ್ರನೂ ಒಂದು ಉಪಾಯ ಇದೆ. ಸುಮಾರು ಜನ ನಮ್ಮ ಹತ್ರ ಬಂದು ಟೀ ಮಾತ್ರ ತಗೊಂಡು ಕುಡಿತಾ ಇದ್ದಾರೆ. ಹಾಗಾದ್ರೆ ಈ ಟೀಯಲ್ಲಿ ನಾವು ವೆರೈಟಿ ಮಾಡ್ಬೇಕು. ಈ ಚಳಿಗಾಲದಲ್ಲಿ ಎಲ್ರಿಗೂ ಜ್ವರ, ಕೆಮ್ಮು ಎಲ್ಲ ಇರುತ್ತೆ ಅಲ್ವಾ? ನಾವಿನ್ನು ಶುಂಠಿ ಟೀ, ಅರಿಶಿನ ಹಾಲು ಹೀಗೆ ಎಲ್ಲಾನು ಇಡ್ಬೋದಕ್ಕ? ಜನರು ಬಂದ್ ತಗೊಂಡ್ ಕುಡಿತಾರೆ. ಹೌದು ಸ್ವಾತಿ, ಇದು ಒಳ್ಳೆ ಆಲೋಚನೆನೆ. ಖಂಡಿತ ನಾವದನ್ನ ಮಾಡ್ಬೋದು. ಹಾಗೆ ಅಂದ್ಕೊಂಡು ಆ ದಿನ ರಾತ್ರಿ ಮನೆಗೆ ಹೋಗುವಾಗ ಶುಂಠಿ, ಬೆಲ್ಲ, ಅರಿಶಿನ ಹುಡಿ, ಹಾಲು ಎಲ್ಲಾನು ತಗೊಂಡು ಹೋಗಿ ಒಂದ್ ಬೋರ್ಡಲ್ಲಿ ಹಲವು ತರದ ಟೀಗಳು ವ್ಯಾಪಾರ ಆಗುತ್ತೆ ಅಂತ ಬರೆದ್ರು. ಅದನ್ನ ನೋಡಿ ಇನ್ನೂ ಸುಮಾರು ಜನ ಬಂದು ಕುಡಿಯಕ್ಕೆ ಶುರು ಮಾಡಿದ್ರು.
ಹಾಗೆ ಟಿವಿ ವ್ಯಾಪಾರದಲ್ಲಿ ಸಿಕ್ಕಿದ ಹಣದಲ್ಲಿ ವೀರಯ್ಯನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಸೈಕಲಲ್ಲಿ ಶುರು ಮಾಡಿದ ಆ ಟೀ ಅಂಗಡಿ ಇವಾಗ ಒಂದು ಚಿಕ್ಕ ಅಂಗಡಿಯಾಗಿ ಬದಲಾಗಿತ್ತು. ಯಾವುದೇ ಕಲಬೆರಕೆನೂ ಇಲ್ಲದೆ ಒಳ್ಳೆ ಟೀ ಕೊಡೋದ್ರಿಂದ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕೆಲವು ದಿನಗಳ ನಂತರ ವೀರಯ್ಯ ಗುಣ ಆದ್ಮೇಲೆ ಅವನ ಮಕ್ಕಳು ಚಳಿಗಾಲದಲ್ಲಿ ಅವನಿಗೋಸ್ಕರ ಪಟ್ಟ ಕಷ್ಟ ತಿಳ್ಕೊಂಡು ಅವನು ತುಂಬಾನು ಬೇಜಾರು ಮಾಡ್ಕೊಳ್ತಿದ್ದ. ದಿವ್ಯಾ, ಸ್ವಾತಿ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದ್ ವೇಳೆ ನನಗೆ ಮಗ ಹುಟ್ಟಿದ್ರೂ ಕೂಡ ಈ ರೀತಿ ಇರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡೋದ್ನೋ, ನೀವು ಮಕ್ಕಳಾಗಿ ಸಿಕ್ಕಿದೀರಾ. ಹಾಗಂತ ವೀರಯ್ಯ ತನ್ನ ಇಬ್ರು ಮಕ್ಕಳನ್ನ ತಪ್ಕೊಂಡ.